ನಾನು ಯಾವುದೇ ಒಂದು ವ್ಯಕ್ತಿ ಆಗಲಿ ಒಂದೇ ಸತಿ ನೀನು ಅಲ್ಲಿದ್ದು ಬಿಡು, ನಾನು ಇಲ್ಲಿರ್ತೀನಿ. ಸಮಥಿಂಗ್ ಇಸ್ ರಾಂಗ್ ಅನ್ನಿಸ್ತಾ, ನೀನು ಅಲ್ಲಿರು ಚೆನ್ನಾಗಿ, ನಾನು ಇಲ್ಲಿ ಚೆನ್ನಾಗಿರ್ತೀನಿ. ದೊಡ್ಡವರಾಗಿದ್ದು ಯಾರಾದ್ರೂ ಆಗ್ಲಿ, ಹುಡ್ಸಿದ್ದಪ್ಪನೇ ನಾನು ದೂರ ಇಟ್ಟಿದ್ದೀನಿ. ಕ್ಷಮೆ ಒಳ್ಳೇದಲ್ವೇ? ಒಳ್ಳೇದು, ಬಟ್ ನನ್ಗದಿಲ್ಲ. ನಿಮ್ಮ ಸಮುದಾಯದ ಬಗ್ಗೆ ಜನರು ಹೊಂದಿರುವ ಅತ್ಯಂತ ದೊಡ್ಡ ತಪ್ಪು ಕಲ್ಪನೆ ಅಂತ ಇದ್ರೆ ಅದೇನು? ಕೆಟ್ಟವರು ದೇ ಆರ್ ಬ್ಯಾಡ್. ಯಾಕಂಗ ಅನ್ನಿಸ್ತಾ ಇದೆ? ಮೆಂಟಾಲಿಟಿ ಇಸ್ ಇಟ್ ನೀವು ಒಪ್ಕೊಳ್ತೀರಾ ನಿಮ್ಮಲ್ಲಿ ಕೆಲವೊಬ್ಬರು ಹಾಗೆ ಯೋಚನೆ? ನಮ್ಮ ಬೆರಳುಗಳು ಸರಿ ಸಮಾನ ಇಲ್ಲ. ನೀವು ಆಶ್ರಮ ನಡೆಸ್ತಾ ಇದ್ದೀರಿ, ಎಷ್ಟು ಜನ ಇದ್ದಾರೆ? ಇವಾಗಿರೋದು ತುಂಬಾ ಚಿಕ್ಕ ಸಂಸ್ಥೆ. ಇವಾಗ ಕಟ್ತಾ ಇದೀನಲ್ಲ, ಬಂದ 1000 ಜನಕ್ಕೆ ದಟ್ ಈಸ್ ಅ ಡ್ರೀಮ್ ಪ್ರಾಜೆಕ್ಟ್. ನನ್ನ ಕನಸಿನ ಮನೆ ಅದು. ರಾಜ್ಯೋತ್ಸವ ಪ್ರಶಸ್ತಿ ಬಂದ ಸಂದರ್ಭ ಅದ್ ನಂಗೆ ಗೊತ್ತೇ ಇಲ್ಲ. ಬಂದಿದ್ದು ನಂಗೆ ಗೊತ್ತಿಲ್ಲ, ಅದು ಹೆಂಗ್ ಬಂತು ಅಂತಾನೂ ಗೊತ್ತಿಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ಮೀಡಿಯಾದಲ್ಲಿ ನಮ್ಮನೆ ಸುಮ್ಮನೆ ನಕ್ಷತ್ರ, ನಮ್ಮನೆ ಸುಮ್ಮನೆ ರಾಜ್ಯೋತ್ಸವ ಪ್ರಶಸ್ತಿ ಅಂದಾಗ ನನಗೂ ಗೊತ್ತಾಗಿದ್ದು. ನಟ ದರ್ಶನ್ ಅವ್ರ ಕುರಿತು ತುಂಬಾ ಅಭಿಮಾನದಿಂದ ಎಲ್ಲಾ ಕಡೆ ಧ್ವನಿ ಎತ್ತಿರೋದನ್ನ ನಾನು ಗಮನಿಸಿದೆ. ಆ ಮನುಷ್ಯನ ಗುಣ, ದೊಡ್ಡ ಗುಣ. ಆಶ್ರಮಕ್ಕೆ ಸಹಾಯ ಮಾಡಿದ್ದಾರೆ, ಹಾಗಾಗಿ ಅವ್ರು ಧ್ವನಿ ಎತ್ತುತ್ತಾರೆ. ಮೂರ್ಖತನ. ಬಟ್ ಆಶ್ರಮ ಕಟ್ಟೋಕ್ ಶುರು ಮಾಡಿದಾಗ ಹೇಗೆ ಅವ್ರು ನಿಮಗೆ ನೆರವಾಗಿದ್ರು? ನನ್ನ ಬಿಲ್ಡಿಂಗ್ ಕಟ್ಟಿರೋ ಪ್ರತಿಯೊಂದು ಕಲ್ಲು ಅವರೇ ಕಳಿಸಿರೋ. ಇವತ್ತು ಬಂತು ಮೆಟೀರಿಯಲ್, ಇವತ್ತು ಬೆಳಗ್ಗೆ ಅನ್ಲೋಡ್ ಆಯ್ತು ಮೆಟೀರಿಯಲ್. ನನ್ನ ಫೋನಲ್ಲಿ ತೋರಿಸ್ತೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಆ ಪುಣ್ಯಾತ್ಮ ಬರೋವರೆಗೂ ನಾನು ಇನಾಗ್ರೇಷನ್ ಮಾಡಲ್ಲ. ಇದು ನನ್ನ ಆಸೆ. ಇಡೀ ಸಮಾಜ ಅವ್ರನ್ನ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ಯಾವಾಗಲೂ ಅವ್ರನ್ನ ಪುಣ್ಯಾತ್ಮ ಅಂತಾನೆ ಕರೆಯೋದು. ನಾನು ಏನೂ ಮಾತಾಡಲ್ಲ. ಟೈಮ್ ಎಲ್ಲಾನು ತೋರಿಸುತ್ತೆ. ಅವ್ರು ಬರ್ತಾರೆ, ಇನಾಗ್ರೇಷನ್ ಮಾಡೇ ಮಾಡ್ತಾರೆ. ಅವರ ಅಭಿಮಾನಿಗಳು ನಿಮಗೆ ಹೇಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ? ಇವತ್ತೂ ಅವರೇ ನನಗೆ ಧೈರ್ಯ. ನನ್ನ ಆಸ್ತಿ ಏನಾದರೂ ನಿಜವಾಗ್ಲೂ ಆಸ್ತಿ ಇದ್ರೆ ಅದು ಜನಗಳೇ ಆಸ್ತಿ. ತೀರ್ಸಕ್ಕಾಗ್ಲಾರ್ದ ಋಣ ಕರ್ನಾಟಕದ ನಾಡಿನ ಜನ. ಇವರಿಗೆಲ್ಲ ನಾನು ಇನ್ನೊಂದು ಜನ್ಮ ಎತ್ಕೊಂಡ್ಬಂದ್ರು ಕೂಡ ನನ್ನ ಋಣನ ನಾನು ತೀರ್ಸಿ, ನನ್ನನ್ನೆಲ್ಲ ನಕ್ಷತ್ರ ಅಂತ ಕರಿಬೇಕು. ನನಗೊಂದು ಆಸೆ, ನಕ್ಷತ್ರ. ಓ, ಮೇಡಮು, ಆಂಟಿ, ಇದು ಆಂಟಿ ಅಂತಾರ. ಎಂಥ ದುರಂತ ನಡೆದಿದೆ ನಿಮ್ಮೊಂದಿಗೆ ಬದುಕಲ್ಲಿ. ಆಂಟಿ ಅವನು ಅಂದನು.